ಕಬೀಬ್ ಅವರೊಬ್ಬ ಗ್ರೇಟೆಸ್ಟ್ ಫೈಟರ್ ಮಾತ್ರ ಅಲ್ಲ, ಅವರು ನಮಗೆ ಒಂದು ಗ್ರೇಟ್ ಇನ್ಸ್ಪಿರೇಷನ್. ಒಂದು ಚಿಕ್ಕ ಗ್ರಾಮದಿಂದ ಬಂದು UFC ಅಲ್ಲಿ ಚಾಂಪಿಯನ್ ಆಗೋದು ಅಷ್ಟು ಈಸಿ ಅಲ್ಲ. ಈ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಇನ್ಸ್ಪೈರಿಂಗ್ ಆಗಿರುತ್ತೆ. ಇವ್ರು ಚಿಕ್ಕ ವಯಸ್ಸಿಂದಾನೆ ಇವ್ರ ಲೈಫ್ ಪೂರ್ತಿ ಕಂಟ್ರೋಲ್ ಮಾಡ್ತಿದ್ದಿದ್ದು ಅವ್ರ ಅಪ್ಪನೇ, ಅಬ್ದುಲ್ ಮನಾಫ್. ಮುಂಚೆ ಇವರೊಬ್ಬ ಫೇಮಸ್ ಫೈಟರ್, ಇವತ್ತು ಕೋಚ್. ಚಿಕ್ಕ ವಯಸ್ಸಿಂದಾನೆ ಕಬೀಬ್ಗೆ ಟ್ರೈನಿಂಗ್ ಕೊಡ್ತಾರೆ ಅವರಪ್ಪ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್, ಹಂಗಿದ್ರೇನು ಒಳ್ಳೆ ಕೋಚ್. ಕಬೀಬ್ 8 ವರ್ಷ ಇರೋವಾಗ ರಸ್ಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಚಿಕ್ಕ ವಯಸ್ಸಲ್ಲೇ ಒಂದು ಕರಡಿ ಜೊತೆ ಫೈಟ್ ಮಾಡ್ತಾರೆ. ಕಬೀಬ್ಗೆ ಭಯ ಇಲ್ಲ ಅಂತ ತೋರಿಸ್ಕೊಡುತ್ತೆ. ಇವ್ರಿಗೆ ಗೊತ್ತಿಲ್ದರೆ ಮಾರ್ಷಲ್ ಆರ್ಟ್ಸೇ ಇಲ್ಲ. ರಸ್ಲಿಂಗು, ಸ್ಯಾಂಬೋ, ಜೂಡೋ, ಬ್ರೆಸಿಲಿಯನ್, ಅದ್ರ ಜೊತೆಗೆ MMA. ಯಾವೊಂದು ಡಿಸ್ಟ್ರಾಕ್ಷನ್ ಇಲ್ಲ, ಡಿಸಿಪ್ಲಿನ್ ಆಗಿ ಟ್ರೈನ್ ಮಾಡ್ತಾರೆ. 2 ಸಲ ಗೋಲ್ಡ್ ಚಾಂಪಿಯನ್ ಆಗ್ತಾರೆ. ಒಂದು ಅಗ್ರೆಸಿವ್ ಫೈಟರ್ ಆಗ್ತಾರೆ. ಇಷ್ಟು ದೊಡ್ಡ ಫೈಟರ್ ಆಗಿರ್ಲಿ, ಇವ್ರ ಸ್ಟೈಲ್ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಒಬ್ಬನ ಮಲಗಿಸಿ ಅವನ ಡಾಮಿನೇಟ್ ಮಾಡ್ತಾರೆ. ಅವನ ಕೈ ಗೆಲ್ಲಕ್ಕೆ ಆಗಲ್ಲ, ಅವನ ಮೈಂಡ್ ಸೆಟ್ ತರಿಸ್ಬಿಡ್ತಾರೆ. ಇವಾಗ ರಿಯಲ್ ಫೈಟ್ ಶುರು ಆಗೋದು. 2008 ಅಲ್ಲಿ MMA ಎಂಟ್ರಿ ಕೊಡ್ತಾರೆ. ರಷ್ಯಾದಲ್ಲಿ, ಉಕ್ರೇನ್ ಅಲ್ಲಿ ಅನ್ಡಿಫಿಟೆಡ್ ಪ್ಲೇಯರ್ ಆಗ್ತಾರೆ. ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಹೋಗೋ ಜಾಗ ಎಲ್ಲ ಡಾಮಿನೇಟ್ ಮಾಡ್ತಾರೆ. 2012 UFC ಗೆ ಎಂಟ್ರಿ ಕೊಡ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಡಿಫೀಟ್ ಮಾಡ್ತಾರೆ. ಬಟ್ ಆ ಮ್ಯಾಚ್ ಅಲ್ಲಿ ಒಂದು ಇಂಜುರಿ ಆಗುತ್ತೆ ಅಷ್ಟೇ, ಇವನ್ ಕಥೆನೇ ಮುಗೀತು. ಇನ್ನ ಇವನ್ ಕೈಯಲ್ಲಿ UFC ಅಲ್ಲಿ ಏನೋ ಮಾಡಕ್ ಆಗಲ್ಲ ಅಂತ ಅನ್ಕೊಂತಾರೆ. ಕಮ್ ಬ್ಯಾಕ್ ಕೊಡೋ ಟೈಮ್ ಅಲ್ಲಿ ಅವ್ರ ಮುಂದೆ ಯಾರು ನಿಂತ್ಕೊಳಕ್ ಆಗಲ್ಲ. ದೊಡ್ಡ ದೊಡ್ಡ ಫೈಟರ್ಸ್ ನ ಬ್ಯಾಕ್ ಟು ಬ್ಯಾಕ್ ಫೈಟ್ ಮಾಡಿ ವಿನ್ ಮಾಡ್ತಾರೆ. UFC ಲೈಟ್ ವೈಟ್ ಚಾಂಪಿಯನ್ ಆಗ್ತಾರೆ. ಲೈಟ್ ವೈಟ್ ಡಿವಿಷನ್ ಅಲ್ಲಿ ಒಂದು ಬೀಸ್ಟ್ ಆಗಿ ಡಾಮಿನೇಟ್ ಮಾಡ್ತಾರೆ. ಅವ್ರ ಜೊತೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಒಂದು ಚಿಕ್ಕ ಗ್ರಾಮದಿಂದ ಬಂದು UFC ಅಲ್ಲಿ ಟಾಪ್ ಅಲ್ಲಿ ಇರ್ತಾರೆ. ಈ ಟೈಮ್ ಅಲ್ಲಿ UFC ಒಂದು ಡ್ರ್ಯಾಗನ್ ಜೊತೆ ಫೈಟ್ ಮಾಡ್ತಾರೆ. ಕಾರ್ನರ್ಗೆ ತುಂಬಾ ಬಿಲ್ಡಪ್ ಇತ್ತು, ಸಪೋರ್ಟ್ ಇತ್ತು. ಅದ್ ಮಾತ್ರ ಅಲ್ಲ, ಕಬೀಬ್ ಅವ್ರ ಫ್ಯಾಮಿಲಿ ಬಗ್ಗೆ, ರಿಲಿಜನ್ ಬಗ್ಗೆ, ಅವ್ರ ಕಂಟ್ರಿ ಬಗ್ಗೆ ತುಂಬಾ ಚೀಪ್ ಆಗಿ ಮಾತಾಡಿರ್ತಾರೆ. 2018 ಅಲ್ಲಿ ಫೈಟ್ ಮಾಡ್ತಾರೆ. ಇವರಿಬ್ರು ಫೈಟ್ ಹೆಂಗಿರುತ್ತೆ ಅಂದ್ರೆ ಕಾಂಗ್ ವರ್ಸಸ್ ಗಾಡ್ಜಿಲ್ಲಾ ಅನ್ನೋ ತರ ಇರುತ್ತೆ. ಈ ಪ್ರಪಂಚದಲ್ಲೇ ಮೋಸ್ಟ್ ವಾಚ್ಡ್ ಫೈಟ್ ಅಂದ್ರೆ ಇವ್ರದೇ. 4th ರೌಂಡ್ ಅಲ್ಲಿ ಕಾರ್ನರ್ ನ ಡಿಫೀಟ್ ಮಾಡ್ತಾರೆ. ಅವ್ರನ್ನ ಸೋಲಿಸಿ ಲೈಟ್ ವೈಟ್ ಕಿಂಗ್ ಆಗ್ತಾರೆ. 2020 ಅವ್ರ ಅಪ್ಪ ಕೋವಿಡ್ ಅಲ್ಲಿ ಸತ್ತೋಗ್ತಾರೆ. ಅವರು ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋ ಕಾರಣನೇ ಅವ್ರ ಅಪ್ಪ ಸತ್ತೋದ್ಮೇಲೆ ಅವ್ರ ಅಮ್ಮ ಹತ್ರ ಹೇಳ್ತಾರೆ, ಅಪ್ಪ ಇಲ್ಲ ಅಂದ್ರೆ ನಾನು ಇನ್ನ ಫೈಟ್ ಮಾಡಲ್ಲ, ನಾನು ರಿಟೈರ್ ಆಗ್ತೀನಮ್ಮ ಅಂತ ಹೇಳ್ತಾರೆ. ಇವ್ರು ಫೈನಲ್ ರೆಕಾರ್ಡ್ 29 ಮ್ಯಾಚಸ್ ಆಡಿರ್ತಾರೆ. 29 ಮ್ಯಾಚ್ ಗೆದ್ದಿರ್ತಾರೆ. ಒಂದ್ ಮ್ಯಾಚ್ ಕೂಡ ಸತ್ತೋಗಿಲ್ಲ. ಸಕ್ಸಸ್ ಟ್ಯಾಲೆಂಟ್ ಇಂದ ಬರಲ್ಲ, ಡಿಸಿಪ್ಲಿನ್ ಇಂದ ಬರುತ್ತೆ.